ಎಲ್ರಿಗೂ ನಮಸ್ಕಾರ. ಕಮೆಂಟ್ ಸೆಕ್ಷನ್ ಅಲ್ಲಿ ಫಾಲೋವರ್ ಕೇಳಿದ್ರು, ಗ್ರಹಣದ ಟೈಮಲ್ಲಿ ಹೆಲ್ತ್ಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ಅಂತಾರಲ್ವಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ. ನನಗೂ ಅನಿಸ್ತು ಆಕ್ಚುಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಲೇಬೇಕು ಅಂತ. ಯಾಕಂದ್ರೆ ನನಗೆ ಅವಾಗ ಅನ್ಸಿದ್ದು ಏನು ಅಂದ್ರೆ, ಈಗ ಕೆಟ್ಟ ಗಾಳಿ ಇಂದ ಶ್ವಾಸಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದೇ ಕೆಟ್ಟ ನೀರು, ಅದರಿಂದ ಹೊಟ್ಟೆ ಇನ್ಫೆಕ್ಷನ್ಸ್ಗಳು, ಡಯರಿಯಾ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದೇ ತರ ಅವ್ರು ಕೇಳ್ತಿರೋದು ಕರೆಕ್ಟ್ ಅಲ್ವಾ? ಗ್ರಹಣ ಟೈಮಲ್ಲಿ ಬರುವಂತ ಕೆಟ್ಟ ಕಿರಣಗಳು ಅಂದ್ರೆ ಬ್ಯಾಡ್ ರೇಡಿಯೇಷನ್ ಇಂದ ಹೆಲ್ತ್ಗೆ ಎಫೆಕ್ಟ್ ಆಗ್ಬೋದಲ್ಲ ಅಂತ ಅನ್ಸಿತ್ತು. ಸೊ ಅದಾದ್ಮೇಲೆ ನಾವು ರಿಸರ್ಚ್ ಮಾಡಕ್ಕಂತ ಕೂತ್ಮೇಲೆ ನಾಸಾ ಅವ್ರು ಇದಾರಲ್ಲ, ಅವರೇ ಹೆಲ್ತ್ ಗೈಡ್ಲೈನ್ಸ್ ಅಥವಾ ಹೆಲ್ತ್ ಎಫೆಕ್ಟ್ಸ್ ಆರ್ ಹೆಲ್ತ್ ಮಿತ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಅದ್ರಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡಿದ್ದು ಏನು ಅಂದ್ರೆ, ಆ ಎಕ್ಲಿಪ್ಸ್ ಟೈಮಲ್ಲಿ ಅಂದ್ರೆ ಗ್ರಹಣ ಟೈಮಲ್ಲಿ ಬರೋ ರೇಡಿಯೇಷನ್ ಈಸ್ ಆಸ್ ಯೂಸ್ವಲ್. ಬೇರೆ ಟೈಮಲ್ಲೆಲ್ಲ ಹೇಗೆ ಬರುತ್ತೆ ಅದೇ ರೇಡಿಯೇಷನ್, ಅದು ನೋಡಕ್ಕೆ ಆ ತರ ಕಾಣಿಸಬಹುದು, ಬಟ್ ಇಟ್ ಇಸ್ ನಾಟ್ ಹಾರ್ಮ್ಫುಲ್ ರೇಡಿಯೇಷನ್ ಅನ್ನೋದನ್ನ ಫಸ್ಟ್ ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ ಅವರು. ಹಾಗಾಗಿ ಕೆಲವು ಮಿತ್ಸ್ ನ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ನೋಡೋದಾದ್ರೆ, ಡೈರೆಕ್ಟ್ ಆಗಿ ಗ್ರಹಣ ನೋಡಿದ್ರೆ ಬ್ಲೈಂಡ್ನೆಸ್ ಆಗುತ್ತೆ ಅನ್ನೋದು ಇದು ಮಿತ್. ಅದಾದ್ಮೇಲೆ ಈ ಗ್ರಹಣ ಟೈಮಲ್ಲಿ ಪ್ರೆಗ್ನೆಂಟ್ ವುಮೆನ್ ಏನಾದ್ರು ಅದನ್ನು ನೋಡಿದ್ರೆ ಅಥವಾ ಹೊರಗಡೆ ಆಚೆ ಬಂದ್ರೆ ಬೆಳಿತಿರೋ ಮಗು ಇರುತ್ತಲ್ಲ, ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇದು ಕೂಡ ಮಿತ್ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಈ ಟೈಮಲ್ಲಿ ಪ್ರಿಪೇರ್ ಮಾಡಿರೋ ಫುಡ್ ಅದು ಪಾಯ್ಸನಸ್ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ಬಟ್ ಇದಕ್ಕೆ ಅವ್ರು ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದ್ರೆ, ಅದೇ ಟೈಮಲ್ಲಿ ಹೊಲಗಳಲ್ಲಿ ಎಷ್ಟೊಂದು ಬೆಳೆ ಬೆಳೆಸ್ತಿರ್ತಾರೆ, ಆಮೇಲೆ ಅಂಗಡಿಗಳಲ್ಲೆಲ್ಲ ಎಷ್ಟೊಂದು ಫುಡ್ ಸ್ಟೋರ್ ಮಾಡಿರ್ತಾರೆ. ಹಾಗಂತ ಅದೆಲ್ಲ ಪಾಯ್ಸನ್ ಆಗಿ ಕನ್ವರ್ಟ್ ಆಗಕ್ಕೆ ಚಾನ್ಸ್ ಇರುತ್ತಾ ಅಂತ ಅವರು ಕೊಟ್ಟಿರೋ ಎಕ್ಸಾಂಪಲ್. ಗ್ರಹಣ ಟೈಮಲ್ಲಿ ಏನೋ ಕೆಟ್ಟದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇರುತ್ತೆ. ಬಟ್ ಇದು ಏನಂದ್ರೆ, ಕೆಲವೊಂದು ಇನ್ಸಿಡೆಂಟ್ಗಳು ಅದೇ ಟೈಮಲ್ಲಿ ಆಗಿರೋ ಸಿಚುವೇಶನ್ ಅನ್ನ ಕೋ ಇನ್ಸಿಡೆನ್ಸ್ ಅಂತ ಕರಿತೀವಲ್ಲ, ಅದನ್ನ ಕಟ್ಟಿ ಹೇಳಿರ್ತಾರಷ್ಟೇ. ಅದು ಬಿಟ್ರೆ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬ್ಯಾಡ್ ಇವೆಂಟ್ ಆಗುತ್ತೆ ಅನ್ನೋದು ಡೆಫಿನೆಟ್ಲಿ ಮಿತ್. ಜೊತೆಗೆ ಸ್ಕಿನ್ನಿಗೆ ಬ್ಯಾಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಯಾಕನೆ ಬರುತ್ತೆ, ಅರ್ಲಿ ಏಜಿಂಗ್ ಆಗುತ್ತೆ ಅಂತ ಎಲ್ಲ ಕನ್ಸಿಡರ್ ಮಾಡಿರ್ತಾರೆ. ಇದು ಕೂಡ ಮಿತ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ಗ್ರಹಣದಲ್ಲಿ ಏನು ತೊಂದರೆ ಆಗಲ್ಲ ಅಂತಾನೆ ನಾಸಾ ಅವರು ಹೇಳಿರೋದು. ಸೊ ಈಗ ನಿಮ್ಮ ಹತ್ರನೂ ಈ ತರದ್ದು ಏನಾದ್ರು ಹೆಲ್ತ್ ರಿಲೇಟೆಡ್ ಮಿತ್ಸ್ ಅಥವಾ ಫ್ಯಾಕ್ಟ್ಸ್ ಏನಾದ್ರು ಅರ್ಥ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸ್ತಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಮಗೆ. ಥ್ಯಾಂಕ್ ಯು.